ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಮಲ್ಲಮ್ಮನವರ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಮಲ್ಲಮ್ಮನವರ ಆದರ್ಶಗಳು ಮತ್ತು ಅವರ ಬದುಕಿನ ಮೌಲ್ಯಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಎಂದು ಸ್ಮರಿಸಿದರು. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಈ ಸಾಂಕೇತಿಕ ಜಯಂತಿಯಲ್ಲಿ ಭಾಗವಹಿಸಿದ್ದರು. ಸುದ್ದಿಗಾಗಿ ನೋಡ್ತಾ ಇರಿ ರಣಗಲ್ ನ್ಯೂಸ್. ಆತ್ಮೀಯರೇ, ಪ್ರತಿ ವರ್ಷ ಇಂಥ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಗಳು, ಅದರ ಜೊತೆಗೆ ವೇಮನ ಜಯಂತಿಗಳು ಈ ಒಂದು ಸಮಾಜದ ಬಹುದೊಡ್ಡ ಕೊಡುಗೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಆದರೆ ಸ್ತ್ರೀ ಕುಲದ ತಿಲಕ ಅಂತಂದು ಯಾವ ಕಾರಣಕ್ಕಾಗಿ ಕರೀತಾರೆ ಅಂತೇಳಿ ಇವತ್ತಿಗೂ ಇತಿಹಾಸಕಾರರು ಅಧ್ಯಯನ ಮಾಡ್ತಾ ಇದ್ದಾರೆ. ಅದನ್ನ ಎಷ್ಟೋ ಜನ ಹೇಮರೆಡ್ಡಿ ಮಲ್ಲಮ್ಮ ಅವರು ಅಷ್ಟೇ ಇಲ್ಲಿಲ್ಲ, ಶರಣೇರಿಯಲ್ಲಿ ಸಜ್ಜಲಗುಡ್ಡ ಶರಣಮ್ಮ ಇದ್ದಾರ, ಇಟಗಿ ಭೀಮಾಂಬಿಕಾ ದೇವಿ ಇದ್ದಾರ, ಬೇರೆ 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 ನಾವೆಲ್ಲ ಅವತ್ತಿನ ಜನಮಾನಸದಲ್ಲಿ ಒಂದು ಕುಟುಂಬದ ಹಿರಿಯ ಸೊಸೆಯಾಗಿ ಕಷ್ಟ ಕಾರ್ಪಣ್ಯಗಳನ್ನ ಹೊತ್ತುಕೊಂಡು ಬದುಕು ಸವಿಸಿದಂಥವ್ರು ಎಲ್ಲರ ಮಧ್ಯೆ ಹೇಮರೆಡ್ಡಿ ಮಲ್ಲಮ್ಮ ಅವರು ಅಗ್ರಸ್ಥಾನದಲ್ಲಿ ಇರ್ತಾರೆ. ಯಾಕೆ ಅಗ್ರಸ್ಥಾನದಲ್ಲಿ ಇರ್ತಾರೆ ಅಂತಂದ್ರೆ, ಕಷ್ಟಗಳು ಬಂದು ಅಂತಂದೇಳಿ ಮನೆಯನ್ನ ಮಠವನ್ನ ತ್ಯಜಿಸಿದ್ದನ್ನ ನಾವು ಗಮನಿಸಿದ್ದೇವೆ. ಆ ಕಷ್ಟಗಳ ಮಧ್ಯದಲ್ಲಿಯೇ ಒಂದು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದು, ಅದರ ಜೊತೆಗೆ ತಾವು ಬದುಕದೆ ತಮ್ಮವರನ್ನು ಬದುಕಿಸು ಎನ್ನುವ ಒಂದು ತತ್ವದ ಆಧಾರದ ಮೇಲೆ ಅವರು ಇವತ್ತು ನಮಗೆ ಜನಮಾನಸದಲ್ಲಿ ಉಳಿತಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಅವ್ರಿಗೆ ಹೇಳ್ತೇವೆ, ಅವರಲ್ಲಿರುವ ಧೈರ್ಯ ಇರ್ಬೋದು, ಸಹನೆ ಇರ್ಬೋದು, ಮಾನವೀಯತೆ ಮತ್ತು ಆತ್ಮಗೌರವದ ಸಂಕೇತ ಅಂತ ಕರೀತಾರೆ. ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಒಬ್ಬ ಪ್ರೊಫೆಸರ್ ಹೇಳ್ತಾರ, ಹೇಮರೆಡ್ಡಿ ಮಲ್ಲಮ್ಮ ಹುಟ್ಟಿದ್ದು ರೆಡ್ಡಿ ಸಮುದಾಯದಲ್ಲಿ ಇರಬಹುದು, ಆದ್ರೆ ಇವತ್ತು ನಾವು ಅವರನ್ನ ಏನಂತ ಗುರುತಿಸಬೇಕಾಗಿದೆ. ಇವತ್ತು ನಮ್ಮ ಕರ್ನಾಟಕವಿರಲಿ ಅಥವಾ ಆಂಧ್ರ ಪ್ರದೇಶಗಳಿರಲಿ, ಇವರನ್ನ ಆತ್ಮಗೌರವದ ಸಂಕೇತ ಅಂತಂದೇಳಿ ಗುರುತಿಸ್ಬೇಕು ಅಂತ ಹೇಳಿದ್ರು ಅವರು. ಯಾಕೆ ಆತ್ಮಗೌರವದ ಸಂಕೇತ ಅಂತ ಹೇಳ್ತೇವೆ ಅಂದ್ರೆ, ಈಗಾಗಲೇ ಹಿರಿಯರು ಹೇಳಿದ್ರು, ಹುಚ್ಚು ಗಂಡ ಬರಮರೆಡ್ಡಿ, ಬೇರೆ ರೀತಿಯಲ್ಲಿರುವಂತ ವೇಮನ, ಮಹಾದೇವನಂತೆ ಗಂಡನನ್ನ ಸ್ಮರಣೆ ಮಾಡಿದ್ರೆ ಅಂತ ವೇಮನನ್ನ ಯೋಗಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ಜಗತ್ತಿನೊಳಗೆ ಯಾರಾದ್ರೂ ಒಬ್ಬ ತಾಯಿ ಇದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅಂತಂದೇಳಿ. ಸುಮ್ಮನೆ ಬದುಕು ಕಟ್ಟಿಕೊಡೋದಷ್ಟು ಸುಲಭ ಅಲ್ಲ ಅದು. ಬದುಕು ಕಟ್ಟಿಕೊಡುವಂಥದ್ದು ನಾವು ಹೇಳ್ತೇವೆ, ಇತಿಹಾಸ ಹಾಗೆ ಹೀಗೆ ಅಂತ ಹೇಳ್ತೇವೆ. ಆದ್ರೆ ಅವತ್ತಿನ ಒಂದು ಈ ಸಂಸ್ಕಾರ, ಶ್ರಮ ಮತ್ತು ಸಹಾನುಭೂತಿ ಅಂತ ಏನಿದೆಯಲ್ಲ, ಈ ಸಂಸ್ಕಾರ, ಶ್ರಮ ಮತ್ತು ಸಹಾನುಭೂತಿಯಿಂದಲೇ ಅವರು ಸಾಮಾಜಿಕ ಜಾಗೃತಿಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವು ಹೇಮರೆಡ್ಡಿ ಮಲ್ಲಮ್ಮ ಅವರನ್ನ ಬಹಳ ಅದ್ಭುತವಾಗಿ ನೆನೆತೇವೆ ಅನ್ನುವಂಥದ್ದನ್ನ ಇವತ್ತು ಸ್ಮರಣೆ ಮಾಡಬೇಕಾಗಿದೆ. ಶಿವ ಕರೆದ ಕಾಲಕ್ಕೆ ಮ್ಯಾಲಕ್ಕ ಹೋಗಾಕ 4 ಮಂದಿ ಕಳ್ಸಕ ಬರುವಂಗ ಇರ್ಬೇಕು ಅಂತೇಳಿ ಒಂದು ಮಾತು ಹೇಳ್ತಾರ ಅವರು. ಇದ್ರಾಗ ದೊಡ್ಡದೇನಿಲ್ಲ ಇದು. ಶಿವ, ನಾವೆಲ್ಲ ದಿನ ಮಾತಾಡ್ತೀವಿ ಅದನ್ನ, ಶಿವ ಕರೆದ ಕಾಲಕ್ಕೆ ನಾವು ಮ್ಯಾಕ್ ಹೋಗ್ಬೇಕು. ಆದ್ರೆ ಸುಮ್ಮನೆ ಮ್ಯಾಕ್ ಹೋಗೋದಲ್ಲ, ನಾವು ಮ್ಯಾಕ್ ಹೋಗ್ಬೇಕಾದ್ರೆ 4 ಮಂದಿ ನಮ್ಮ ಜೊತೆಗೆ ಬರಬೇಕು ಅಂತ ಹೇಳ್ತಾರ ಅವರು. ಇದರಲ್ಲಿರುವಂತದ್ದೇ ತತ್ವ. ಈ ನಿದರ್ಶನವನ್ನೇ ಇವತ್ತು ನಾವು ಸಾಮಾಜಿಕ ಕಳಕಳಿಯಾಗಿ ನೋಡ್ಬೇಕಾಗಿದೆ. ಸುಮ್ಮನೆ ಅದೊಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ತಿಲಕ ಅಂತೇಳಿ ಭಾವಿಸಿಕೊಳ್ಳದೆ, ಇವತ್ತಿನ ಮಾನ್ಯ ಸಾಹೇಬರೊಂದು ಮಾತು ಸೂಕ್ಷ್ಮ ಹೇಳಿದ್ರು ಅವರು, ಅವತ್ತಿನ ಕಾಲಘಟ್ಟದಲ್ಲಿ ಇಲ್ಲದೆ ಇರುವಂತ ಸಂದಿಗ್ಧತೆ ಇವತ್ತೇನಿಲ್ಲ ಅಂತಲ್ಲ, ಅಥವಾ ಇರುವಂತ ಸಂದಿಗ್ಧತೆ ಇವತ್ತು ಇಲ್ಲವೇ ಇಲ್ಲ ಅಂತಲ್ಲ, ಎಲ್ಲವೂ ಇದ್ದವು. ಆದ್ರೆ ಇವತ್ತ್ಯಾಕೆ ನಮ್ಮ ಮಹಿಳೆಯರು ಅಥವಾ ಇವತ್ತಿನ ಸಾಮಾಜಿಕ ತಲ್ಲಣಗಳು, ನಾವೇನಂತೀವಿ ಅದನ್ನ, ಈ ಸೋಷಿಯಲ್ ರಿಫಾರ್ಮರ್ಸ್ ಅಥವಾ ಸೋಷಿಯಲ್ ರೀಸ್ಟ್ರಕ್ಚರ್ ಅಂತೇಳಿ ಕರಿತೀವಿ ನಾವು, ಈ ಪುನರ್ರಚನೆ ಅಂತ ಹೇಳ್ತೀವಿ. ಪುನರ್ರಚನೆಗೆ ಇವರು ನಮಗ ಮೇಧಾವಿಗಳಾಗಿ ಉಳಿಬೇಕು ಅಂತ. ಇವತ್ತೆಲ್ರು ನೋಡ್ರಿ, ಆ ತಾಯಿ ಹೇಳಿದ್ರು ಅಂತ ಹೇಳಿದ್ರು, ಯಾರು ಹೇಮರೆಡ್ಡಿ ಮಲ್ಲಮ್ಮ ಅವರು, ನಮ್ಮ ರೆಡ್ಡಿ ಕುಲಕ್ಕೆ ಬಡತನ ಬರದೇ ಇರಲಿ ಅಂತ ಬೇಡಿಕೊಂಡಿರೋದು ಅಂದ್ರೆ, ಅದಕ್ಕೆ ನಮ್ಮ ಹಿರಿಯರ ಒಂದು ನಿದರ್ಶನ ಬಹಳ ಅರ್ಥಗರ್ಭಿತವಾದೊಂದು ವಿವರಣೆಯನ್ನು ಕೊಟ್ಟರು ಅವರು. ರೆಡ್ಡಿ ಅಂತಂದ್ರೆ ಶ್ರಮಿಕ ವರ್ಗ ಅಂತಂದು ಹೇಳಿದ್ರು. ಇನ್ನೂ ಬಹಳ ಆಡು ಮಾತಿಗೆ ಹೇಳ್ಬೇಕಂದ್ರ ದುಡಿದು ಉಣ್ಣವರು ಅಂತಂದೇಳಿ. ರೆಡ್ಡಿ ಅಂದ್ರ ದುಡಿದು ಉಣ್ಣವರು, ರೆಡ್ಡಿ ಅಂದ್ರ ಬೆವರಿಳಿಸಿ ಬದುಕುವವರು. ಅದಕ್ಕಾಗಿ ನಾವು ರೆಡ್ಡಿ ಇಲ್ಲಿ ಗೊತ್ತಿರ್ಲಿ ನಿಮ್ಗ, ಈ ಯಾವುದೇ ಒಂದು ಈ ರೆಡ್ಡಿ, ವಾಲ್ಮೀಕಿ, ಬೇಡ ಅಥವಾ ಕುರುಬ, ಮಾದಿಗ, ಇವು ಯಾವಕ್ಕೂ ಜನಾಂಗೀಯ ಆಧಾರಗಳು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಇದು ನೀವೆಲ್ಲ ಮೂಲವನ್ನು ತೆಕ್ಕಿ ನೋಡಿದಾಗ ಗೊತ್ತಾಗುತ್ತಾ. ಈ ಯಾರು ಕೆಲವೊಂದು ಶ್ರಮಿಕ ಜೀವಿಗಳಾಗಿದ್ರು, ಯಾರು ಕೆಲವೊಂದು ತತ್ವ ನಿದರ್ಶನಗಳನ್ನ ಅಥವಾ ಬದ್ಧತೆಯಿಂದ ಬದುಕಿದ್ರು, ಅವರು ಮಾಡುವ ಕಾಯಕದ ಆಧಾರದ ಮೇಲೆ ಅಥವಾ ಅವರು ಬದುಕಿದ ರೀತಿಯ ಆಧಾರದ ಮೇಲೆ ಅವರನ್ನ ಒಂದು ವರ್ಗ ಅಂತ ಸೀಮಿತಗೊಳಿಸ್ತಾರೆ.
ಅದನ್ನ ಬಿಟ್ಟರೆ ಬೇರೆಯವರು ಅಂಥದ್ದು ವಿಶೇಷತೆ ಏನಿಲ್ಲ ಅಂತಂದೇಳಿ ಇಂಥ ಶರಣರು ಚಿಂತಕರ ಮಾತನ್ನ ಹೇಳಿರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಯಾಕೆ ನಮಗೆ ಮಲ್ಲಮ್ಮ ಇವತ್ತು ಅಗತ್ಯ ಅನ್ನುವಂಥದ್ದು, ಈಗಿನ ಆಧುನಿಕತೆಗೆ ಮಲ್ಲಮ್ಮ ಅವ್ರು ಯಾಕೆ ನಮ್ಗೆ ಅಗತ್ಯ? ಜಯಂತಿ ಮಾಡೋದಕ್ಕೆ ಅಷ್ಟೇ ಸೀಮಿತನೋ ಅಥವಾ ಈ ಸಮುದಾಯಕ್ಕೆ ಅಷ್ಟೇ ಸೀಮಿತನೋ? ಒಂದು ಹೆಜ್ಜೆ ಮುಂದೆ ಹೋಗಿ ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಒಂದು ಮಾತನ್ನು ಹೇಳಿದ್ರು. ಅವರು ಇಲ್ಲ, ಎಲ್ಲಾ ಸಮುದಾಯಕ್ಕೂ ಬೇಡಿಕೊಂಡಿರಬೇಕು, ಎಲ್ಲೋ ಒಂದಿಷ್ಟು ಅವತ್ತಿನ ಕಾಲಘಟ್ಟದೊಳಗೆ ಸಹಜ ನೋಡ್ರಿ, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ಮೇಲೆ ಏನಾದ್ರೂ ಬಲ್ಲಿರ ಅಂದ್ರೆ ಇದು ಕುರುಬರಿಗೆ ಸೀಮಿತ. ಇದು ನಾವು ಭಾವಿಸ್ಕೊಂಡಿದ್ದು. ಶೌರ್ಯಕ್ಕೂ ಸೈ, ಸಮರಕ್ಕೂ ಸೈ, ಅದಕ್ಕೂ ಸಿದ್ಧ ಇದಕ್ಕೂ ಸಿದ್ಧ ಅಂದ್ರೆ ಇದು ಬೇಡರಿಗೆ ಸಮಾನ ಆಗಿದ್ದು ಅನ್ನುವಂಥದ್ದು. ಇತಿಹಾಸಕಾರ ಏನ್ ಮಾಡಿದ್ರು, ಕೆಲವೊಂದು ಈ ವಿಡಂಬನೆ ಇದೆಯಲ್ಲ ಅದು ಬಹಳ ದುರಂತ, ಅದು ಘೋರ. ಅದು ವಿಡಂಬನೆ ಮಾಡುವ ರೀತಿ ಇದೆ ನೋಡ್ರಿ. ನಾಯಕರನ್ನಾಗ್ಲಿ, ಈ ಶರಣರನ್ನಾಗ್ಲಿ, ಈ ಚಿಂತಕರನ್ನಾಗ್ಲಿ, ಅವರು ಅವತ್ತಿನ ಕಾಲಘಟ್ಟದಲ್ಲಿ ಏನೋ ಇರಬಹುದು, ಅದನ್ನ ನಾವು ಇದು ಸರಿ ತಪ್ಪು ಅಂತೇಳಿ ನಾವಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಬಟ್ ಒಂದು ಅರ್ಥದಲ್ಲಿ ದುಡಿದು ತಿನ್ನವರಿಗೆ ಬಡತನ ಬಾರದಿರಲಿ ಎಂದು ಬೇಡಿಕೊಂಡಿರ್ಬೋದಲ್ಲ ತಾಯಿ. ಬೆವರಿಳಿಸಿ ಬದುಕಿದವರಿಗೆ ಬಡತನ ಬಾರದಿರಲಿ ಎಂದು ಆಶಿಸಿರ್ಬೋದಲ್ಲ ತಾಯಿ. ಅದರಾಚೆಗೂ ಒಂದು ಮಾತು ಹೇಳಿದ್ರು, ಈ ದೈವ ಮತ್ತು ಭಕ್ತಿ, ಇದನ್ನ ನಾವು ನಿಜವಾಗ್ಲೂ ಹೇಳ್ತೇವೆ. ನಾವು ಈ ದೈವ, ಭಕ್ತಿ, ಸಂಸ್ಕಾರ ಮತ್ತು ಸಹಾನುಭೂತಿ ಅನ್ನುವಂಥದ್ದನ್ನೇ ಹೇಮರೆಡ್ಡಿ ಮಲ್ಲಮ್ಮ ಅವರು ಈ ಜಗತ್ತಿಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ನಾವು ಅನ್ಕೊಂಡಿದೀವಿ, ಸುಮ್ಮನೆ ಹೇಳಿದ್ರು ನಿಮಗೆ ಬಡತನ ಇಲ್ಲ ಅಂತಂದ್ರೆ. ನನಗೆ ಗೊತ್ತಿರೋ ಮಟ್ಟಿಗೆ 100ಕ್ಕೆ 99 ಫಲಿತಾಂಶದಷ್ಟು ನಮ್ಮ ರೆಡ್ಡಿ ಸಮುದಾಯದಲ್ಲಿ ಬಡವರಿಲ್ಲ. ಅದು ಒಪ್ಪುವಂತ ವಿಚಾರ, ಬಡವರು ಇಲ್ವೇ ಇಲ್ಲ ಅಂತ ನಾ ಭಾವಿಸ್ಕೊಂಡಿದ್ದೀನಿ. ಅಲ್ಲೊಂದು ಅಂತ ಬ್ರಾಹ್ಮಣರಲ್ಲಿ ಬಡತನ ಇಲ್ಲ ಅಂತಂದ್ರೆ ನಾವು ಓದಿದ್ವಿ, ಬಟ್ ಬ್ರಾಹ್ಮಣರಲ್ಲೂ ಬಡವರನ್ನ ನೋಡಿದ್ದೇವೆ. ಹಾಗಾಗಿ ಇದು ಕುಲಕ್ಕೆ ಸಂಬಂಧಿಸದೆ, ಸಮುದಾಯಕ್ಕೆ ಸಂಬಂಧಿಸದೆ, ಇದು ಒಂದು ನಾಡಿಗೆ ಮತ್ತು ಈ ಒಂದು ತಲ್ಲಣಗಳನ್ನು ಮೆಟ್ಟಿ ನಿಲ್ಲುವ ಈ ಜಗತ್ತಿಗೆ ಅನ್ವಯಿಸಿರ್ತಕ್ಕಂಥ ಈ ಮೇರುಗಿರಿಯ ವ್ಯಕ್ತಿತ್ವ ಮಲ್ಲಮ್ಮವ್ರದ್ದು ಆಗಿತ್ತು ಅನ್ನುವಂಥ ಸಂದರ್ಭವನ್ನ ಇವತ್ತು ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೇನೆ. ದನಕಾದು ಗಂಡನನ್ನ ಮಹಾದೇವನೆಂದು ವೇಮನನಿಗೆ ಬದುಕಿನ ಮರ್ಮವನ್ನ ಅರ್ಥೈಸಿಕೊಂಡಂತ ತಾಯಿ ಇದ್ದಾಳಲ್ಲ ನೋಡ್ರಿ. ವೇಮನ ಚರಿತ್ರೆ ಈ ಹಿಂದೆ ಇದೇ ವೇದಿಕೆ ಒಳಗೆ ನಾನು ಮಾತಾಡಿದ್ದೆ ಆ ವೇಮನ ಚರಿತ್ರೆ ಬಗ್ಗೆ. ಅಂತ ಇತಿಹಾಸ ಮತ್ತೆ ಯಾವ ಸಮಾಜದಲ್ಲೂ ಇಲ್ಲ, ಯಾವ ತಾಯಿನೂ ಅಂತ ಕೆಲಸ ಮಾಡಿಲ್ಲ. ಹಬ್ಬ ಬಂದ್ರೆ ಶರಣರೇ ಆಗ್ಯಾರ, ಮಹಾ ಸಾಧ್ವಿಗಳಾಗ್ಯಾರ, ಸಂತರಾಗ್ಯಾರ. ನಾನು ಅದನ್ನ ಅಲ್ಗಳೆಯಂಗಿಲ್ಲ, ಯಾರು ಇಲ್ಲ ಅಂತಂದ. ಬಟ್ ಈ ತರದ ವಿಚಾರಗಳನ್ನ ಇಟ್ಟುಕೊಂಡು ತನ್ನ ಮನೆಯ ಕುಡಿಯನ್ನ, ತನ್ನ ಗಂಡನ ತಮ್ಮನನ್ನ, ಮೈದುನನ್ನ ಇರುವಂತಹ ಕೆಲವೊಂದಿಷ್ಟು ಅನಿಷ್ಟ ವಿಚಾರಧಾರೆಗಳನ್ನ ಬದಿಗೊತ್ತಿ ಒಬ್ಬ ಸಮಾಜ ಸುಧಾರಕನಾಗಿ ಮಾಡಿರ್ತಕ್ಕಂಥದ್ದು, ಮಹಾಯೋಗಿಯನ್ನಾಗಿ ಮಾಡಿರ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ಸಾಣದಲ್ಲ. ಅದನ್ನ ಇವತ್ತು ನಾವು ಹೇಗೆ ಅರ್ಥೈಸ್ಕೊಳ್ಬೇಕಾಯ್ತು ಇವತ್ತಿನ ದಿನ ಮಟ್ಟಕ್ಕೆ? ಅವತ್ತು ಇಂಥ ಶಿಕ್ಷಣ ಕ್ರಮ ಇರಲಿಲ್ಲ, ಅನಕ್ಷರಸ್ತೆ. ಮಲ್ಲಮ್ಮ ಅಕ್ಷರಸ್ತೆ ಅಲ್ಲ. ನನಗನ್ಸಿದ ಮಟ್ಟಿಗೆ ನಾನು ಕೆಲವೊಂದಿಷ್ಟು ಪುಸ್ತಕಗಳನ್ನ ತೆಗೆದು ನೋಡ್ಲಾಗಿ ಅಥವಾ ನನ್ನ ಅಧ್ಯಯನಕ್ಕೆ ನನ್ನ ಇತಿಮಿತಿ, ನಾನೆಲ್ಲ ಬಲ್ಲವನಲ್ಲ, ಹಿರಿಯರಿಂದ ತಿಳ್ಕೊಂಡವನು ಮಾತ್ರ ನೋಡ್ಲಾಗಿ ಇವರು ವಿದ್ಯಾವಂತೆ ಅಲ್ಲ ಅಥವಾ ಅಷ್ಟೊಂದು ಅಕ್ಷರವನ್ನ ಪಡ್ಕೊಂಡಿರ್ತಕ್ಕಂಥ ತಾಯಿನೂ ಅಲ್ಲ. ಆದ್ರೆ ಆ ತಾಯಿಯಲ್ಲಿ ಇರುವಂತ ನಿಷ್ಠೆ ಇತ್ತಲ್ಲ, ಆ ತಾಯಿಲಿರುವಂತ ಒಂದು ಸಂಸ್ಕಾರದ ಗುಣ ಇತ್ತಲ್ಲ, ಆ ತಾಯಿಲಿರುವಂತ ದೈವ ಭಕ್ತಿ ಇತ್ತಲ್ಲ, ಅದು ಇವತ್ತು ಈ ಜಗತ್ತಿಗೆ ಪ್ರೇರಕ ಶಕ್ತಿ ಆಯ್ತು ಅಂತಂದು. ಇದು ನಮಗೆ ಬೇಕಾಗಿರುವಂತದ್ದು. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಸಮಾಜ ಎಲ್ಲದರಲ್ಲೂ ಮುಂದುವರೆದಿದೆ, ಹಾಗೆ ಬಡತನ ಇಲ್ಲ, ಅದಿಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಮುಂದುವರೆದ ಬಡತನದಿಂದ ಸಮಾಜಕ್ಕೆ ಒಂದಿಷ್ಟು ಅನುಕೂಲಕರಾಗಬೇಕು ಅನ್ನುವಂಥದ್ದು. ಈ ಸಮಾಜಕ್ಕೆ ಏನಾದ್ರೂ ಒಂದಿಷ್ಟು ಈ ಹಿಂದೆ ನೀವು ರಾಜಕೀಯವಾಗಿ ಪ್ರಬಲರಿದ್ದೀರಿ, ಸಾಮಾಜಿಕವಾಗಿ ಪ್ರಬಲರಿದ್ದೀರಿ, ಆರ್ಥಿಕವಾಗಿ ಪ್ರಬಲರಿದ್ದೀರಿ, ಬೇರೆ 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 ನಾವು ಎಲ್ಲ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತೇವೆ. ಈ ಬಡತನವನ್ನ ಕಾಣದೆ, ಕಂಡರಿಯದ ರೀತಿಯೊಳಗೆ ತಮ್ಮ ಬದುಕನ್ನ ಸವಿಸಿದ್ದೀರಿ. ಇದರಾಚೆಗೂ ತಮ್ಮ ಒಂದು ಮುಂದಿನ ಉದ್ದೇಶ ತಮ್ಮ ಸಮಾಜದಿಂದ ಅದು ಏನೋ ಯೂನಿವರ್ಸಿಟಿಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅವರು ಒಂದು ಅದ್ಭುತ ಪ್ರೊಫೆಸರ್ಗಳಾಗಬೇಕು. ಇಂತಹ ಒಬ್ಬ ಮಹಾತಾಯಿಯ ಬಗ್ಗೆ, ವೇಮನವ್ರ ಬಗ್ಗೆ PhD ಮಾಡಿ ಇನ್ನೂ ನಾವು ಬರೀ ದೇವಸ್ಥಾನಗಳನ್ನ ಎದಕ್ಕೆ ಹೇಳ್ತಾರೋ, ಮುಂದುವರೆದು ಹೇಳ್ತಾರೋ ಒಂದು ಮಾತು, ಈ ಗುಡಿಗಳನ್ನ ಕಟ್ಟೋದ್ರ ಮುಖಾಂತರ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅವ್ರು ಗುಡಿ ಕಟ್ಟಕ್ಕೆ ಹೇಳಿಲ್ಲ ಮಲ್ಲಮ್ಮ ಹೇಳಿರ್ತಕ್ಕಂಥದ್ದು ಒಂದು ಮಾತಿದೆ. ಏನಂತ ಹೇಳಿದ್ರು ಅವರು, ಈ ಕೋಪಕ್ಕಿಂತ ಸಹನೆ ದೊಡ್ಡದು, ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು, ಅಹಂಕಾರಕ್ಕಿಂತ ಮಾನವೀಯತೆ ದೊಡ್ಡದು ಅಂತ ಹೇಳಿದ್ರು ಅವರು. ಬಟ್ ಇವತ್ತು ನಮ್ಗೆಲ್ಲೋ ಅದೊಂದು ಕಡೆ ಏನಾಗ್ತೈತಿ, ಬರೀ ನಾಟ್ ಓನ್ಲಿ ರೆಡ್ಡಿಸ್ ಕಮ್ಯುನಿಟಿ, ಅದರ್ವೈಸ್ ಎನಿವನ್ ಕಮ್ಯುನಿಟೀಸ್ ಇವತ್ತು ನಾವು ಫೋಕಸ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸ್ವಾರ್ಥ, ಅಧಿಕಾರದ ದಾಹ. ಬರೀ ಯಾರಿಗೂ ಇದು ಯಾವುದೇ ಒಂದು ಕಮ್ಯುನಿಟಿಗೆ ಮೀಸಲಾಗಿದ್ದಲ್ಲ, ಇದು ಸೀಮಿತವಾಗಿದ್ದೂ ಅಲ್ಲ.
ಆದ್ರೆ ಇದು ಬೇರೆ ಬೇರೆ ಕಮ್ಯುನಿಟಿ ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಮ ಕಮ್ಯುನಿಟಿಯಲ್ಲಿ ಉದಾರತೆಯನ್ನ ಇತಿಹಾಸ ಕಾಲದಿಂದಲೂ ಕಾಣ್ತಾ ಇದ್ದೇವೆ. ಸುಮ್ಮನೆ ಅದನ್ನ ನಿಮ್ಮನ್ನು ಒಪ್ಪಿಸೋದಕ್ಕಾಗಿ ಅಥವಾ ವೇದಿಕೆ ಸಿಕ್ಕಿದೆ ಅಂತ ಮಾತಾಡೋದಕ್ಕಾಗಿ ಅಲ್ಲ, ಇದು ಕೆಲವೊಂದು ಪುರಾವೆಗಳನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇತಿಹಾಸ ಹೇಳ್ತಾ ಇದೆ, ಇವತ್ತು ಕೊಡಗೈ ದಾನಿಗಳು ಯಾರಾದ್ರೂ ಇದ್ರೆ ಅದು ರೆಡ್ಡಿ ಸಮುದಾಯದವರು ಅನ್ನುವಂತ ಮಾತನ್ನ ಕೆಲವೊಂದಿಷ್ಟು ಇತಿಹಾಸಕಾರರು ಅದನ್ನ ಬರೆದೋಗಿದ್ದಾರೆ ಅವರು. ಆದ್ರೆ ಇವತ್ತಿನ ದಿನ ಮಟ್ಟದಲ್ಲಿ ಅದೇನಾಗಬೇಕಾಗಿದೆ, ಇನ್ನೂ ಹೆಚ್ಚಳಗೊಳ್ಬೇಕಾಗಿದೆ. ತುಳಿತಕ್ಕೆ ಒಳಗಾದವರು ಇರ್ಬೋದು ಅಥವಾ ಸಮಾಜ ಅಸಮಾನತೆಯನ್ನ ಇನ್ನೂ ಮೆಟ್ಟಿ ನಿಂತವ್ರು ಇರ್ಬೋದು, ಅಂತವರನ್ನು ಮುಖ್ಯವಾನಿಗೆ ತರಲಿಕ್ಕೆ ತಾವು ಇನ್ನೂ ಪ್ರಯತ್ನ ಮಾಡ್ರಿ ಅನ್ನುವಂತ ವಿನಂತಿ ಈ ಸಂದರ್ಭದಲ್ಲಿ ಮಾಡಿಕೊಂಡು, ಕೇವಲ ನಾವು ದೇವಾಲಯಗಳನ್ನ ಕಟ್ಟುವ ಮೊದಲು ಈ ಮನಸ್ಸಿನಲ್ಲಿ ಒಳ್ಳೆತನ ಕಟ್ಟಬೇಕಾಗಿದೆ ಅನ್ನುವಂಥದ್ದನ್ನ ಸ್ವತಃ ಎಂ ರೆಡ್ಡಿ ಮಲ್ಲಮ್ಮ ಅವರ ಜೀವನ ನಮಗ ಸಾರ್ಥಕ ಆಗ್ತೈತಿ. ದೇವಾಲಯ ಕಟ್ಟೋದ್ರಿಂದ ನಮಗೆ ಎಷ್ಟು ಉದ್ಧಾರ ಆಗ್ತೀವೋ ಅಥವಾ ದೈವಭಕ್ತಿ ಹೊಂದುತ್ತೀವೋ ಅದು ಎರಡನೇ ವಿಚಾರ. ದೇವಾಲಯನ ಕಟ್ತೀರಲ್ಲ, ಕಟ್ರಿ, ಬೇಡ ಅಂತ ಯಾರು ಹೇಳೋದಿಲ್ಲ. ಕಟ್ಟುವ ಮೊದಲು ನೀವೇನು ಮಾಡ್ರಿ, ಮನಸ್ಸಿನಲ್ಲಿ ಒಳ್ಳೆಯತನವನ್ನ ಕಟ್ಟಬೇಕು ಅಂತ ಹೇಳ್ತಾರ. ಇವತ್ತು ನಾವು ಈ ಮಸೀದಿಗಳನ್ನ ಕಟ್ಟೋಕ್ಕಿಂತ ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಮಮಕಾರದ ಮಂದಿರಗಳನ್ನು ನಿರ್ಮಿಸಿಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಇಂಥ ಸಾಧ್ವಿಯವರ, ಇಂಥ ಶರಣೆಯರ ಬದುಕು ನಮಗ ಪ್ರೇರಕ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವೆಲ್ಲ ತಾಂತ್ರಿಕ ಯುಗದಲ್ಲಿ ಇದ್ದೇವೆ, ನಮ್ಗೆಲ್ಲವೂ ಅಂಗೈಯಲ್ಲಿದೆ. ಅವತ್ತಿನ ಅತ್ತಿ ಅಥವಾ ನಗೇಣ್ಯರ ಕಾಟ ಇವತ್ತು ಯಾವ ನಮ್ಮ ಸ್ವಶೇಂದ್ರ ತಾಯಂದ್ರಿಗಿಲ್ಲ ನನಗನ್ಸಿದ ಮಟ್ಟಿಗೆ. ಇದ್ರೂ ಕೂಡ ನಿಮಗ ಸಹಾಯವಾಣಿ ಅಂತ ಬಂದ್ಬಿಡ್ತಾವು, 112 ಅಂತ ಫೋನ್ ಮಾಡ್ತಾರ, ಅವರೇ ನಿಮ್ ಮನೆಗೆ ಸಮಸ್ಯೆ ಇಲ್ಲ ಅಂದ್ರೆ ಸೃಷ್ಟಿ ಮಾಡ್ತಾರ. ಹೌದು, ಮೊನ್ನೆ ನಮ್ಮ ಅತ್ತಿ ಬದಿದ್ಲು, ಇವತ್ತು 112 ಫೋನ್ ಮಾಡೋಣ ಅಂತ ತಾಯಂದ್ರೆ ಜಾಸ್ತಿ ಇದ್ದಾರ ಎಲ್ಲಾ ಸಮುದಾಯದಲ್ಲಿ. ಆದ್ರೆ ಇವತ್ತಿನ ಪ್ರಮಾಣವನ್ನ ನೋಡ್ಲಾಗಿ ಆತ ಎಷ್ಟೊಂದು ಕಷ್ಟವನ್ನ ಅನುಭವಿಸಿದ್ಲಲ್ಲ ಅಂತ ಇವತ್ತು ನಾವ್ ಯಾರು ಅನುಭವಿಸಿದಿಲ್ಲ ಆ ಕಷ್ಟನ. ಆ ಕಾರಣಕ್ಕಾಗಿ ಇವತ್ತು ಈ ಸಂದರ್ಭದಲ್ಲಿ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್.